ಸೊ ಗೈಸ್, ಒಂದ್ ವೇಳೆ ನೀವೇನಾದ್ರೂ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಈ ವಿಡಿಯೋದಲ್ಲಿ ನೀವು ನಮ್ಮ ಕನ್ನಡ ಸೀರಿಯಲ್ ನಟಿ ಆದಂತ ಒಬ್ಬ ನಟಿ ಒಂದು ರಾತ್ರಿ ಬೆಡ್ ಮೇಲೆ ಮಲ್ಕೊಂಡು ಕಿಸ್ ಅಂಡ್ ಹಗ್ ಅಂಡ್ ಎಕ್ಸೆಟ್ರಾ ಮಾಡ್ಲಿಕ್ಕೆ ಎಷ್ಟು ಲಕ್ಷ ದುಡ್ಡು ಡಿಮ್ಯಾಂಡ್ ಮಾಡಿದ್ದಾರೆ, ಮತ್ತೆ ಅವರು ಯಾವ ಸೀರಿಯಲ್ ನವರು, ಮತ್ತೆ ಅವರು ಯಾರು, ಮತ್ತೆ ಎಷ್ಟು ಲಕ್ಷ ಡಿಮ್ಯಾಂಡ್ ನ ಮಾಡಿದ್ದಾರೆ, ಮತ್ತೆ ಅವರು ಯಾವ ಸೀರಿಯಲ್ ನ ಮಾಡ್ತಿದ್ರು, ಮತ್ತೆ ಅವ್ರ ನೇಮ್ ಏನು, ಮತ್ತೆ ಅವ್ರು ಏನಕ್ಕೋಸ್ಕರ ಒಂದ್ ರೀತಿ ರಾತ್ರಿ ಬೆಡ್ ಮೇಲೆ ಮಲ್ಕೊಂಡು ಎಕ್ಸೆಟ್ರಾ ಮಾಡ್ಲಿಕ್ಕೆ ಒಪ್ಕೊಂಡ್ರು ಅಂತೇಳಿ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಅಂತ ಬನ್ನಿ. ಸೊ ಈ ಆಕ್ಟರ್ ನೇಮ್ ನ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಮತ್ತೆ ನಿಮ್ಗೆ ಈ ವಿಡಿಯೋನ ಕ್ಲಿಯರ್ ಮಾಡ್ಲಿಕ್ಕೆ ಸದ್ಯಕ್ಕೆ ಒಂದು ನೇಮ್ ನಾನು ಏನಾದ್ರು ತೋಳೋದಾದ್ರೆ ಆ ನೇಮ್ ಬಂದ್ಬಿಟ್ಟು ಕಲ್ಪನಾ ಅಂತೇಳಿ. ಸೊ ಕಲ್ಪನಾ ಅವರು ಅವ್ರ ಲೈಫ್ ನಲ್ಲಿ ಸೀರಿಯಲ್ಸ್ ಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಸೀರಿಯಲ್ಸ್ ಗಳನ್ನ ಮಾಡ್ತಾ ಹೋಗ್ಬೇಕಾದ್ರೆ ಅವ್ರಿಗೆ ಒಂದು ಚಾನ್ಸ್ ಸಿಗುತ್ತೆ. ಸೊ ಕಲ್ಪನಾ ಅವರು ಆ ಚಾನ್ಸ್ ನ ಮಿಸ್ ಮಾಡ್ಕೊಳ್ಳೋದಲ್ಲ. ಸೊ ಆ ಚಾನ್ಸ್ ಏನಪ್ಪಾ ಅಂದ್ರೆ ಅವರಿಗೆ ಒಂದು ರೊಮ್ಯಾಂಟಿಕ್ ಆಗಿರುವ ಸಾಂಗ್ ಗೆ ಡ್ಯಾನ್ಸ್ ಮಾಡ್ಬೇಕಾಗಿರುತ್ತೆ. ಸೊ ಆ ಡ್ಯಾನ್ಸ್ ನಲ್ಲಿ ಏನಪ್ಪಾ ಅಂದ್ರೆ ಫುಲ್ ಮಾಡೆಲ್ ಡ್ರೆಸ್ ನ ಹಾಕೊಂಡು ಆಕ್ಟ್ ಮಾಡ್ಬೇಕಾಗಿರುತ್ತೆ. ಸೊ ಡೈರೆಕ್ಟ್ ಅವರು ಕಲ್ಪನೆಗೆ ಕೇಳಿದಾಗ ಕಲ್ಪನಾ ಅವರು ಆಪರ್ಚುನಿಟಿ ಸಿಕ್ಕಿದ್ರೆ ಏನಕ್ಕಾಗಿ ಮಿಸ್ ಮಾಡ್ಕೊಳ್ಬೇಕು ಅಂತೇಳಿ ಮಾಡೆಲ್ ಡ್ರೆಸ್ ನ ಹಾಕೊಂಡು ಡ್ಯಾನ್ಸ್ ಮಾಡ್ಲಿಕ್ಕೆ ಒಪ್ಕೊಂತಾರೆ. ಸೊ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಕಲ್ಪನಾ ಅವರು ತುಂಬಾ ಚಿಕ್ಕದಾಗಿರೋ ಡ್ರೆಸ್ ನ ಹಾಕೊಂಡು ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿರುವಂತ ಡೈರೆಕ್ಟರ್ ಕಣ್ಣು ಮಾತ್ರ ಅವ್ರ ಮೇಲೆ ಬೀಳುತ್ತೆ. ಒಂದ್ ರೀತಿ ಹೇಳ್ಬೇಕಂದ್ರೆ ಡೈರೆಕ್ಟರ್ ಮಾತ್ರ ಅಗ್ರೆಷನ್ ಮತ್ತೆ ಕಾಮದಿಂದ ಕಲ್ಪನಾ ಅವ್ರನ್ನ ನೋಡ್ತಿರ್ತಾನೆ. ಸೊ ಕಲ್ಪನಾ ಅವರು ಸಖತ್ತಾಗಿ ಆಕ್ಟ್ ಮಾಡ್ತಾರೆ. ಅವರ ರಹಸ್ಯಮಯವಾದ ಮೈನ ನೋಡಿ ಡೈರೆಕ್ಟರ್ ಗೆ ತಡ್ಕೊಳಕ್ ಆಗಲ್ಲ. ಸೊ ಅವ್ರ ಕಡೆನೆ ಜೂಮ್ ಮಾಡಿ ಸಖತ್ತಾಗಿ ರೆಕಾರ್ಡ್ಸ್ ಗಳನ್ನ ಮಾಡ್ಕೊಂತಾನೆ. ಸೊ ಡೈರೆಕ್ಟರ್ ಕಲ್ಪನಾ ಆ ರೀತಿ ಮಾಡೆಲ್ ಡ್ರೆಸ್ ನಲ್ಲಿ ಸಖತ್ತಾಗಿ ಕಾಣ್ತಿರೋದ್ರಿಂದ ಕಲ್ಪನಾ ಅವರು ಸಖತ್ತಾಗಿ ಆಕ್ಟ್ ಕೂಡ ಮಾಡ್ತಿದ್ರು. ಆದ್ರೆ ಡೈರೆಕ್ಟರ್ ಗೆ ತಡ್ಕೊಳಕ್ ಆಗಲ್ಲ. ಸೊ ಡೈರೆಕ್ಷನ್ ನ ಬಿಟ್ಬಿಟ್ಟು ಹೋಗಿ ಕಲ್ಪನಾ ಅವರ ಮೈ ಬುಟ್ಟಿ ಹಿಂಗ್ ಮಾಡು ಅಂತೇಳಿ ಅವರ ಪರ್ಸನಲ್ ಪಾರ್ಟ್ ಆಗಿರುವಂತ ಪಾರ್ಟ್ ಗಳನ್ನ ಮುಟ್ಟಿ ಹೇಳ್ತಾರೆ. ಸೊ ಅವಾಗ ಕಲ್ಪನಾ ಅವರಿಗೆ ಸ್ವಲ್ಪ ಸಿಟ್ಟು ಬಂದು ನನಗೆ ಇವತ್ತು ಸ್ವಲ್ಪ ರೆಸ್ಟ್ ಬೇಕು, ನಾಳೆ ಶೂಟಿಂಗ್ ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಡೈರೆಕ್ಟರ್ ಅವರು ಅದೇ ಮೂಡ್ ನಲ್ಲಿ ಇಡೀ ಡೇ ನ ಕಳಿತಾರೆ. ಮತ್ತೆ ಎಷ್ಟೊಂದು ಸೀಕ್ರೆಟ್ಸ್ ಗಳನ್ನ ಸೇದುತ್ತಾರೆ. ಸೊ ಅದೆಲ್ಲ ಕೂಡ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಡೈರೆಕ್ಟರ್ಸ್ ಅಷ್ಟಕ್ಕೆ ಸುಮ್ಮನಾಗಲ್ಲ. ಕಲ್ಪನಾ ಅವರಿಗೆ ಕಾಲ್ ಮಾಡ್ಬಿಟ್ಟು ಕಲ್ಪನಾ ಅವ್ರ ಹತ್ರ ಮಾತು ಕೂಡ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಕಲ್ಪನಾ ಅವರು ಆಸ್ ಎ ಆಕ್ಟರ್ ಆಗಿ ಒಬ್ಬ ಡೈರೆಕ್ಟರ್ ಹತ್ರ ಏನೇನೆಲ್ಲ ಮಾತಾಡ್ಬೇಕು ಅದನ್ನ ಮಾತಾಡ್ತಿದ್ದಾರೆ. ಸೊ ಈ ಕಡೆ ಡೈರೆಕ್ಟರ್ ಮಾತ್ರ ಸೊ ನೀನು ನಾಳೆ ಶೂಟಿಂಗ್ ನಲ್ಲಿ ಈ ರೀತಿ ಡ್ರೆಸ್ ಹಾಕು ಮತ್ತೆ ಈ ರೀತಿ ಆಕ್ಟ್ ಮಾಡು ಅಂತೇಳಿ ತಿಳಿಸ್ಕೊಡ್ತೀನಿ, ನಾನು ನಿಮ್ ರೂಮ್ ಗೆ ಬರ್ತೇನೆ ಅಂತೇಳಿ ಮಾತಾಡ್ತಾರೆ. ಸೊ ಕಲ್ಪನಾ ಅವರು ಸರ್ ಬ್ಯಾಡ, ನಾನು ನಾಳೆ ಅಲ್ಲೇ ಶೂಟ್ ನಲ್ಲಿ ಬಂದಾಗ ಹೇಳ್ಕೊಡುವಂತೆ ಅಂತ ಹೇಳ್ತಾರೆ. ಸೊ ಡೈರೆಕ್ಟರ್ ಕೂಡ ಸ್ವಲ್ಪ ಆವು ಮಾಡಿ ಒಪ್ಪುವಂತಾರೆ. ಸೊ ಮತ್ತೆ ಬೆಳಗ್ಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಶೂಟಿಂಗ್ ನಲ್ಲಿ ಡೈರೆಕ್ಟರ್ ಮತ್ತೆ ಡೈರೆಕ್ಷನ್ ನ ಬಿಟ್ಬಿಟ್ಟು ಹೋಗಿ ಮತ್ತೆ ಕಲ್ಪನಾ ಅವ್ರ ಹತ್ರ ಹೋಗಿ ಕಲ್ಪನಾ ಅವರ ಪ್ರೈವೇಟ್ ಪಾರ್ಟ್ ಗಳನ್ನ ಮುಟ್ಬಿಟ್ಟು ಹಂಗ್ ಆಕ್ಟ್ ಮಾಡು ಹಿಂಗ್ ಆಕ್ಟ್ ಮಾಡು ಅಂತ ಹೇಳ್ತಾರೆ. ಸೊ ಈ ಸರ್ತಿ ಅಂತೂ ಕಲ್ಪನಾ ಅವ್ರಿಗೆ ಏನು ಮಾಡೋಕೆ ಆಗಲ್ಲ. ಅವ್ರ ಹೆಂಗಂತಾರೋ ಹಂಗೆ ಆಕ್ಟ್ ಮಾಡ್ತಾರೆ. ಸೊ ಶೂಟ್ ನ ಇನ್ನೊಂದು ಆಂಗಲ್ ಇಂದ ಶೂಟ್ ತಗೋಬೇಕಾಗಿರುತ್ತೆ. ಮತ್ತೆ ಅದಕ್ಕೆ ಕಲ್ಪನಾ ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ಲಿಕ್ಕೆ ರೂಮ್ ಗೆ ಹೋಗ್ತಾರೆ. ಸೊ ಡೈರೆಕ್ಟರ್ ಕೂಡ ಕಲ್ಪನೆಯಿಂದ ರೂಮ್ ಗೆ ಹೋಗ್ತಾರೆ. ಸೊ ಕಲ್ಪನಾ ಅವರು ಫುಲ್ ಮಾಡೆಲ್ ಡ್ರೆಸ್ ನ ಹಾಕ್ಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಡೈರೆಕ್ಟರ್ ಹೋಗಿ ಅಲ್ಲಿ ಒಂದು ದೊಡ್ಡ ಸೀಕ್ರೆಟ್ ನಡೆಯುತ್ತೆ. ಸೊ ರೂಮ್ ನಲ್ಲಿ ಕಲ್ಪನಾ ಅವರು ಮತ್ತೆ ಡೈರೆಕ್ಟರ್ ಇಬ್ರು ಕೂಡ ಹಗ್ ಮಾಡಿ ಕಿಸ್ ಮಾಡಿ ಕೂಡ ಬರ್ತಾರೆ. ಸೊ ಮತ್ತೆ ಶೂಟ್ ಸ್ಟಾರ್ಟ್ ಆಗುತ್ತೆ. ಶೂಟ್ ನಲ್ಲಿ ಮತ್ತೆ ಡೈರೆಕ್ಟರ್ ಅವರು ಸೇಮ್ ಬಿಹೇವಿಯರ್ ನ ಕಂಟಿನ್ಯೂ ಮಾಡ್ತಾರೆ. ಮತ್ತೆ ಕಂಪ್ಲೀಟ್ ಆಗಿ ಎಲ್ಲಾ ಶೂಟ್ ಕೂಡ ಕಂಪ್ಲೀಟ್ ಆಗಿ ಮುಗಿದೋಗುತ್ತೆ ಅಂತಾನೆ ಹೇಳ್ಬೋದು. ಡೈರೆಕ್ಟರ್ ಮತ್ತೆ ಕಲ್ಪನಾ ಅವರ ನಡುವೆ ನಡೆದಿದ್ದಂತ ಒಂದು ಸೀಕ್ರೆಟ್ ಏನಿದೆ, ಇಬ್ರು ಕೂಡ ಯಾರ ಹತ್ರನು ಹೇಳ್ಕೊಳ್ಳೋ ಸೀಕ್ರೆಟ್ ನ ಇಬ್ರು ಕೂಡ ಮೇಂಟೈನ್ ಮಾಡ್ತಾರೆ. ಸೊ ರೂಮ್ ನಲ್ಲಿ ನಡೆದಿರುವಂತ ಸೀಕ್ರೆಟ್ ಡೈರೆಕ್ಟರ್ ಮತ್ತೆ ಕಲ್ಪನೆಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಆ ಸೀಕ್ರೆಟ್ ನ ಇಬ್ರು ಕೂಡ ಮೇಂಟೈನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಸದ್ಯಕ್ಕೆ ನಿಮ್ ಎಲ್ಲರ ತಲೆಯಲ್ಲಿ ಓಡ್ತಿರೋದು ಏನಪ್ಪಾ ಅಂದ್ರೆ ಆ ಡೈರೆಕ್ಟರ್ ಯಾರು ಮತ್ತೆ ಆ ಕಲ್ಪನಾ ಕ್ಯಾರೆಕ್ಟರ್ ಮಾಡಿದಂತ ನಟಿ ಯಾರು, ಇದು ಎಲ್ಲ ಯಾವ ಶೂಟ್ ನಲ್ಲಿ ನಡೀತೆ ಅಂತೇಳಿ ನಿಮ್ಗೆ ಎಲ್ಲರಿಗೂ ಈಗ ಕುತೂಹಲ ಇದೆ. ಆ ಡೈರೆಕ್ಟರ್ ಯಾರು ಮತ್ತೆ ಕಲ್ಪನಾ ಕ್ಯಾರೆಕ್ಟರ್ ಮಾಡಿದಂತ ನಟಿ ಯಾರು, ಇದೆಲ್ಲ ಏನ್ ಕೈತು, ಮತ್ತೆ ಕಲ್ಪನಾ ಅವರು ಡೈರೆಕ್ಟರ್ ಹತ್ರ 2 ಲಕ್ಷ ದುಡ್ಡನ್ನ ಏನ್ಕೆ ಕೇಳಿದ್ರು, ಇದು ಎಲ್ಲ ವಿಡಿಯೋ ಪ್ರೂಫ್ ಏನಿದೆ. ಸೊ ಇದೆಲ್ಲ ನಾನು ಪಾರ್ಟ್ 2 ನಲ್ಲಿ ಕೊಡ್ತೀನಿ. ಸೊ ನಿಮ್ಗೆ ಏನಾದ್ರು ಇದ್ರಲ್ಲಿ ಏನಾದ್ರು ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಪಾರ್ಟ್ 2 ಅಂತೇಳಿ ಕಮೆಂಟ್ ಹಾಕಿ, ನಾನು ನಿಮ್ಗೆ ಫಿಕ್ಸ್ ಅಂದ್ರೆ ಫಿಕ್ಸ್ ಪಾರ್ಟ್ 2 ತರ್ತೀನಿ. ಸೊ ಈ ವಿಡಿಯೋಗೆ ನಾನು 800 ಲೈಕ್ ನ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದ್ರೂ 800 ಲೈಕ್ ನ ಕಂಪ್ಲೀಟ್ ಮಾಡಿ ಕಮೆಂಟ್ ಹಾಕಿದ್ರೆ ಅಂದ್ರೆ ಫಿಕ್ಸ್ ನಾನು ಪಾರ್ಟ್ 2 ವಿಡಿಯೋ ತರ್ತೀನಿ. ಸೊ ಪಾರ್ಟ್ 2 ವಿಡಿಯೋದಲ್ಲಿ ಕಲ್ಪನಾ ಕ್ಯಾರೆಕ್ಟರ್ ನ ರಿವ್ಯೂ ಮಾಡ್ತೀನಿ, ಮತ್ತೆ ಡೈರೆಕ್ಟರ್ ನ ರಿವ್ಯೂ ಮಾಡ್ತೀನಿ, ಮತ್ತೆ ಆ ವಿಡಿಯೋ ಫುಟೇಜಸ್ ಕೂಡ ನಿಮ್ಮ ಮುಂದೆ ತಂದಿಡ್ತೀನಿ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನ್ ಕೈತು, ಸೊ ಇವರಿಬ್ರು ಯಾರು, ಇದೆಲ್ಲಾನು ನಿಮ್ಗೆ ಪಾರ್ಟ್ 2 ವಿಡಿಯೋದಲ್ಲಿ ತಿಳಿತಂತಾನೆ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ವಿಡಿಯೋಗೆ ಲೈಕ್ ಹಾಕಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ವಿಡಿಯೋ ಡಿಸ್ಕ್ಲೈಮರ್, ಸೊ ಈ ವಿಡಿಯೋ ಯಾವ ಕ್ಯಾರೆಕ್ಟರ್ಗೂ ಮತ್ತೆ ಯಾರಿಗೂ ಕೂಡ ಅನ್ವಯಿಸಿರೋದಿಲ್ಲ. ಸೊ ಇದು ಒಂದು ವಿಡಿಯೋ ರೀತಿ ನೋಡಿ, ಯಾರು ಕೂಡ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳಕ್ ಹೋಗಬೇಡಿ. ಜಸ್ಟ್ ಇದು ಒಂದು ಇನ್ಫಾರ್ಮೇಶನ್ ವಿಡಿಯೋ ಅಂತಾನೆ ಹೇಳ್ತೀನಿ. ಇನ್ನು ಮುಂದಿನ ಆಟ ಪಾರ್ಟ್ 2 ದಲ್ಲಿ ಇರುತ್ತೆ. ಸೊ ಆ ನಟಿ ಮತ್ತೆ ಆ ಡೈರೆಕ್ಟರ್ ನ ರಿವ್ಯೂ ಮಾಡೋಣ. ಮತ್ತೆ ಅವರಿಬ್ಬರ ಸೀಕ್ರೆಟ್ ಫುಟೇಜ್ ನನ್ನ ಹತ್ರ ಇದೆ, ಅದನ್ನು ಕೂಡ ರಿವ್ಯೂ ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.